ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ನ ಗಮನಿಸ್ತಾ ಹೋಗೋದಾದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಮತ್ತಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಮತ್ತೆ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ನಿಧಾನ. ಮುಂದಿನ ವಾರವೇ ಸಂಪುಟ ಪಟ್ಟಿ ಬಗ್ಗೆ ತೀರ್ಮಾನ. ಡಿಕೆ ಸಂಪುಟ ಸೇರಲು ಆಕಾಂಕ್ಷಿಗಳ ಶತ ಪ್ರಯತ್ನ. ಬಹುತೇಕ ಸಿದ್ಧವಾಗಿದೆ ಡಿಕೆ ಶಿವಕುಮಾರ್ ಲಿಸ್ಟ್. ಹಿರಿಯರು ಕಿರಿಯರ ಸಮ್ಮಿಶ್ರಣವಾಗಿರಲಿದೆ ಸಂಪುಟ. ಈ ಕುರಿತು ಅಶ್ವವೇಗದಲ್ಲಿ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಮತ್ತೆ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ನಿಧಾನ ಆಗ್ತಾ ಇರುವಂತದ್ದು. ಮುಂದಿನ ವಾರವೇ ಸಂಪುಟ ಪಟ್ಟಿಯ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಡಿಕೆಶಿ ಸಂಪುಟ ಸೇರಲು ಆಕಾಂಕ್ಷಿಗಳು ಕೂಡ ಶತಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಹುತೇಕ ಸಿದ್ಧವಾಗಿದೆ ಡಿಕೆ ಶಿವಕುಮಾರ್ ಅವರ ಲಿಸ್ಟ್. ಹಿರಿಯರು ಕಿರಿಯರ ಸಮ್ಮಿಶ್ರಣವಾಗಿರಲಿದೆಯಂತೆ ಈ ಒಂದು ಸಂಪುಟ, ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ. ಈ ಕುರಿತಾಗಿ ಅಶ್ವವೇಗದಲ್ಲಿ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇರುವಂತದ್ದು. ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಹೇಳ್ತಾ ಇದ್ದೇವೆ. ಇದೇ ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಮತ್ತೆ ನಿಧಾನ ಆಗ್ತಾ ಇದೆ. ಮುಂದಿನ ವಾರವೇ ಈ ಒಂದು ಸಂಪುಟ ಪಟ್ಟಿಯ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಡಿಕೆಶಿ ಸಂಪುಟವನ್ನ ಸೇರೋದಕ್ಕೆ ಆಕಾಂಕ್ಷಿಗಳು ಕೂಡ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಲಿಸ್ಟ್ ಇದೆ, ಬಹುತೇಕ ಸಿದ್ಧವಾಗಿದೆ ಈ ಒಂದು ಡಿಕೆ ಶಿವಕುಮಾರ್ ಅವರ ಲಿಸ್ಟ್. ಹಿರಿಯರು ಜೊತೆಗೆ ಕಿರಿಯರು ಸಮ್ಮಿಶ್ರಣ ಆಗಿರಲಿದೆಯಂತೆ ಈ ಒಂದು ಸಂಪುಟ. ಹಿರಿಯರು ಇರ್ತಾರೆ, ಕಿರಿಯರು ಇರ್ತಾರೆ. ಈ ಕುರಿತಾಗಿ ಅಶ್ವವೇಗದಲ್ಲಿ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂತದ್ದು. ನೋಡಿ, ಇನ್ನ ಗಮನಿಸ್ತಾ ಹೋಗೋದಾದ್ರೆ ಇವರೇ ಮಂತ್ರಿಗಿರಿ ಕನ್ಫರ್ಮ್ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಶರತ್ ಬಚ್ಚೇಗೌಡ ಹೊಸಕೋಟೆಯ ಕ್ಷೇತ್ರದವರು ಇವರು. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದವರಾಗಿದ್ದಾರೆ. ಇವರಿಗೆಲ್ಲ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇರುವಂತದ್ದು. ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದವರಾಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಕಲಘಟಕಿ ಶಾಸಕರಾಗಿರುವಂತವರು. ಎಸ್ ಪೊನ್ನಣ್ಣ ವಿರಾಜಪೇಟೆ ಕ್ಷೇತ್ರದ ಶಾಸಕ. ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರು. ಇನ್ನು ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ. ಅಶೋಕ್ ಪಠಾಣ್ ರಾಮದುರ್ಗ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರೆಲ್ಲರಿಗೂ ಮಂತ್ರಿಗಿರಿ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ. ಆರತಿ ಕೃಷ್ಣ ಪರಿಷತ್ ಸದಸ್ಯೆಯಾಗಿದ್ದಾರೆ ಪ್ರೆಸೆಂಟ್. ಇನ್ನು ನಯನ ಮೋಟಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕಿ. ಇವರ ಹೆಸರು ಕೂಡ ಮುಂಚೂಣಿಯಲ್ಲಿರುವಂತದ್ದು. ಬಿಆರ್ ಪಾಟೀಲ್ ಆಳಂದ ಕ್ಷೇತ್ರದ ಶಾಸಕ. ಇನ್ನು ಕನಿಜಾ ಫಾತಿಮಾ ಕಲಬುರಗಿ ಕ್ಷೇತ್ರದ ಶಾಸಕಿಯಾಗಿದ್ದಾರೆ. ಸಲೀಂ ಅಹಮದ್ ಪರಿಷತ್ನ ಸದಸ್ಯ. ಇವರು ಕೂಡ ಈಗ ಮಂತ್ರಿಗಿರಿ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಶಾಸಕರಾಗಿರುವಂತವರು. ಜೊತೆಗೆ ಬಿಜಿ ಗೋವಿಂದಪ್ಪ ಹೊಸದುರ್ಗ ಕ್ಷೇತ್ರದವರು. ರಘುಮೂರ್ತಿ ಚಳ್ಳಕೆರೆ ಈ ಶಾಸಕರು ಕೂಡ ಈಗ ಇವರಿಗೆ ಮಂತ್ರಿಗಿರಿ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಕೆಎನ್ ರಾಜಣ್ಣ ಮಧುಗಿರಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದ ಶಾಸಕ. ಇವರೆಲ್ಲರೂ ಕೂಡ ಈಗ ಇವರಿಗೆ ಮಂತ್ರಿಗಿರಿ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಂದುವರೆದ ಒಂದು ಭಾಗ ಏನಿದೆಯಲ್ಲ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ, ಆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಈ ಎಲ್ಲ ನಾಯಕರಿಗೆ ಈ ಒಂದು ಮಂತ್ರಿಗಿರಿಯ ಸಿಗುವಂತಹ ಸಾಧ್ಯತೆ ಇದೆ, ಕನ್ಫರ್ಮ್ ಅಂತ ಹೇಳಲಾಗ್ತಾ ಇರುವಂತಹ ಮಾಹಿತಿ. ಈ ಕುರಿತಾಗಿ ಅಶ್ವವೇಗದಲ್ಲಿ ಇರುವಂತಹ ಬಿಗ್ಗೆಸ್ಟ್ ಪೊಲಿಟಿಕಲ್ ಮಾಹಿತಿ ಇದಾಗಿರುವಂತದ್ದು. ಸಂಪುಟ ವಿಸ್ತರಣೆ ಮತ್ತೆ ನಿಧಾನ ಆಗಿದೆ, ಆದ್ರೆ ಆದಷ್ಟು ಬೇಗ ಅಂದ್ರೆ ಮುಂದಿನ ವಾರವೇ ಈ ಒಂದು ಸಂಪುಟ ಪಟ್ಟಿಯ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಇದೇ ಒಂದು ಈ ಒಂದು ತಿಂಗಳಿನಲ್ಲೇ ಈ ಒಂದು ಸಂಪುಟ ವಿಸ್ತರಣೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಜನರ ಹೆಸರು ಕೇಳಿ ಬಂದಿರಲಿಲ್ಲ, ಆ ಎಲ್ಲಾ ನಾಯಕರ ಹೆಸರು ಈಗ ಕನ್ಫರ್ಮ್ ಆಗಿರುವಂತದ್ದು. ಲಾಬಿಯನ್ನ ಯಾರ್ಯಾರೆಲ್ಲ ನಡೆಸ್ತಾ ಇದ್ರಲ್ವಾ ತೆರೆಮರೆಯಲ್ಲಿ, ಅವರೆಲ್ಲರೂ ಹೆಸರು ಈಗ ಮುಂಚೂಣಿಯಲ್ಲಿ ಬಂದಿರುವಂತದ್ದು. ಇದೀಗ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಈಗ ನಿಧಾನ ಆಗ್ತಾ ಇರುವಂತದ್ದು. ಮುಂದಿನ ವಾರಕ್ಕೆ ಈಗ ವಿಸ್ತರಣೆಯಾಗಿದೆ.
ನಿಧಾನ ಆಗಿದ್ರೂ ಕೂಡ ಮುಂದಿನ ವಾರಕ್ಕೆ ಈಗ ವಿಸ್ತರಣೆ ಆಗಿರುವಂಥದ್ದು. ಸಂಪುಟ ಪಟ್ಟಿಯ ಬಗ್ಗೆ ಈಗ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳು ಕೂಡ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಆಲ್ರೆಡಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ತಮ್ಮ ಸಂಪುಟದಲ್ಲಿ ತಮ್ಮ ಸಹೋದ್ಯೋಗಿಗಳಾಗಿರ್ಬೇಕು ಅನ್ನುವಂಥದ್ದು ಅವರೇ ಈಗ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ದಾರೆ. ಮುಂದಿನ ವಾರದಲ್ಲಿ ಕಾದು ನೋಡೋಣ ಯಾರಿಗೆಲ್ಲ ಈ ಒಂದು ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ದು.